ಇದು ಟ್ರಿಗ್ನೋಮೆಟ್ರಿದು 20ನೇ ವಿಡಿಯೋ. ಇಲ್ಲಿ ತನಕ ಮಾಮೂಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕಂಡುಹಿಡಿತಾ ಇದ್ದ. ಇವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಪೆಸಿಫಿಕ್ ಆ್ಯಂಗಲ್ದು ಇದು ಮೊದಲನೇ ಪ್ರಾಬ್ಲಮ್. ಇದು ಎಕ್ಸಾಂಪಲ್ 6ನೇ ಪ್ರಾಬ್ಲಮ್ಮು. ಇನ್ ಟ್ರಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ ಡಟ್ ಬಿ ಎ ಬಿ ಈಕ್ವಲ್ ಟು 5 ಸೆಂಟಿಮೀಟರು, ಆ್ಯಂಗಲ್ ಎ ಸಿ ಬಿ ಈಕ್ವಲ್ ಟು 30 ಡಿಗ್ರಿ, ಡೆಟರ್ಮೈನ್ ಲೆನ್ಸ್ ಆಫ್ ದ ಸೈಡ್ಸ್ ಬಿ ಸಿ ಆ್ಯಂಡ್ ಎ ಸಿ. ಇವಾಗ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಪೆಸಿಫಿಕ್ ಆ್ಯಂಗಲ್ಲು ಈ ಥರ ಪ್ರಾಬ್ಲಮ್ ಮಾಡಬೇಕಾದ್ರೆ ಸೈನು ಕಾಸು ಟ್ಯಾನು ಮೂರದು 0 ಡಿಗ್ರಿ, 30 ಡಿಗ್ರಿ, 45, 60, 90 ಅಷ್ಟು 5 ಡಿಗ್ರಿಗಳದ್ದು ಫುಲ್ಲೆಲ್ಲ ಕಲ್ತಿರ್ಬೇಕು. ಅವಾಗ ಇದನ್ನು ಮಾಡ್ಬೋದು ಬೇಗ. ಇವಾಗೇನು ಎ ಬಿ ಸಿಲಿ ಏನಂತ ಕೊಟ್ಟವ್ರು ಇದರಲ್ಲಿ, ಆ ಎ ಬಿ ಈಕ್ವಲ್ ಟು 5 ಸೆಂಟಿಮೀಟ್ರು, ಎ ಸಿ ಬಿ 30 ಡಿಗ್ರಿ. ಇವಾಗ ಈ ಬಿ ಸಿ ಮತ್ತು ಎ ಸಿ ಕಂಡುಹಿಡಿಬೇಕು. ಎ ಬಿ ಅಂದರೆ ಎಷ್ಟು? 5 ಸೆಂಟಿಮೀಟ್ರು. ಇದು ಎ ಬಿ ಈಕ್ವಲ್ ಟು 5 ಸೆಂಟಿಮೀಟ್ರು, ಆ್ಯಂಗಲ್ ಎ ಸಿ ಬಿ ಅಂದರೆ ಆ್ಯಂಗಲ್ ಸಿ 30 ಡಿಗ್ರಿ. ಇವಾಗ ಕಂಡುಹಿಡಿಬೇಕಿರೋದು ಎ ಸಿ ಅಂದರೆ ಎಷ್ಟು ಮತ್ತು ಇದು ಬಿ ಸಿ ಅದೆಷ್ಟು ಅಂತ. ಇವಾಗ ಈ ಆ್ಯಂಗಲ್ ಸಿಯಿಂದ ಕಂಡುಹಿಡಿಬೇಕು. ಸಿ ಕೊಟ್ಟವ್ರು ಅದರಿಂದ ಕಂಡುಹಿಡಿಬೇಕು. ಈ ಸಿಗೆ ಜಂಟಿಯಾಗಿರೋದೇನು? ಅಡ್ಜಸೆಂಟ್ ಇದು. ಅದೇ ಥರ ಈ ಸಿಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ಟು, ಇದು ದೊಡ್ಡದು ಹೈಪೋಟೆನ್ಯೂಸು. ಈಗ ಆಪೋಸಿಟ್ ಒಂದು ಐತೆ ನಮ್ಮ ಹತ್ರ, ಆಪೋಸಿಟ್ ಒಂದಿದ್ರೆ ನನ್ನ ಹತ್ರ ಯಾವುದು ಅಡ್ಜಸೆಂಟ್ ಕಂಡುಹಿಡಿಬೇಕು, ಹೈಪೋಟೆನ್ಯೂಸ್ ಕಂಡುಹಿಡಿಬೇಕು. ಆಪೋಸಿಟ್ಟು ಅಡ್ಜಸೆಂಟ್ನ ಲಿಂಕ್ ಮಾಡೋದು ಯಾವುದು? ಟ್ಯಾನ್ ಆ್ಯಂಗಲು. ಅದೇ ಥರ ಆಪೋಸಿಟ್ಟು ಹೈಪೋಟೆನ್ಯೂಸ್ ಲಿಂಕ್ ಮಾಡೋದು ಸೈನ್ ಆ್ಯಂಗಲು. ಸೈನ್ ಇದು ಮಾಡಿದಾಗ ಸೈನ್ ತೀಟ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಟ್ಯಾನ್ ತೀಟ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಫಸ್ಟು ಟ್ಯಾನ್ ತೀಟ ತಗೋಬೇಕು. ಟ್ಯಾನ್ ಸಿ ಅಂದ್ರೇನು? ಟ್ಯಾನ್ ಸಿ ಅಂದರೆ ಇದು ಆಪೋಸಿಟ್ ಬೈ ಅಡ್ಜಸೆಂಟು, ಆಪೋಸಿಟ್ ಬೈ ಅಡ್ಜಸೆಂಟು. ಟ್ಯಾನ್ ಸಿ ಅಂದರೆ ಎಷ್ಟು? 30 ಡಿಗ್ರಿ. ಟ್ಯಾನ್ 30 ಡಿಗ್ರಿಗೆ ಎಷ್ಟಾಯಿತು? ಆಪೋಸಿಟ್ ಯಾವುದಿದು ಸೈಡು? ಎ ಬಿ. ಎ ಬಿ ಬೈ ಇದು ಬಿ ಸಿ, ಎ ಬಿ ಬೈ ಬಿ ಸಿ. ಟ್ಯಾನ್ 30 ಅಂದರೆ ಅದ್ರ ನಿಜವಾದ ವ್ಯಾಲ್ಯೂ ಏನು? ಟ್ಯಾನ್ 0 ಅಂದರೆ ಅದು 0ನೇ. ಟ್ಯಾನ್ 30 ಅಂದರೆ ಮೊದಲನೇ ರೇಷಿಯೋ, ಅದು 1/√3. ಎ ಬಿ ಅಂದರೆ 5 ಸೆಂಟಿಮೀಟ್ರ್ ಅವ್ರು ಕೊಟ್ಟಿರೋದು. ಇದು ಈಕ್ವಲ್ ಟು ಬಿ ಸಿ. ಇವಾಗ ಈ ಬಿ ಸಿ ಈ ಕಡೆ ಬಂದರೆ, ಈ ಕಡೆ ಮೇಲೆ ಬಂದರೆ ಈ ಕಡೆ ಬರ್ತದೆ. ಎಡಗಡೆ ಬಂದಾಗ ಇಲ್ಲಿ ಡಿನಾಮಿನೇಟ್ರಲ್ಲಿರೋದು ಅಲ್ಲಿ ಮೇಲ್ಗಡೆ ನ್ಯೂಮರೇಟ್ರಿಗೆ ಬರ್ತದೆ. ಇಲ್ಲೂ ಡಿನಾಮಿನೇಟ್ರಲ್ಲಿರೋದು ಅದು ಮೇಲ್ಗಡೆ ನ್ಯೂಮರೇಟ್ರಿಗೆ ಬಂದಿರ್ತದೆ. 5 ಟೈಮ್ಸ್ ಆಫ್ √3 ಅಂತ. 5 ಟೈಮ್ಸ್ ಆಫ್ √3 ಅಂದರೆ 5√3. ಬಿ ಸಿ ಅನ್ನೋದು 5√3 ಅದ್ರ ಬೆಲೆ. ಅದೇ ಥರ ಇನ್ನೊಂದು ಇದು ಕಂಡುಹಿಡಿಬೇಕು. ಯಾವುದು? ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಆಯಿತು. ಇದೆಷ್ಟು? ಬಿ ಸಿ ಅನ್ನೋದು 5√3. ಇವಾಗ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಯಾವುದು? ಸೈನ್ ವ್ಯಾಲ್ಯೂ. ಈಗ ಸೈನ್ ವ್ಯಾಲ್ಯೂ ಕಂಡುಹಿಡಿಬೋದು. ಸೈನ್ ಸಿ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಅದು ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಇವಾಗ ಸೈನ್ ಸಿ ಅಂದ್ರೇನು? ಸೈನು 30 ಡಿಗ್ರಿ ಅಂದರೆ ಆಪೋಸಿಟ್ ಎಷ್ಟು? 5 ಸೆಂಟಿಮೀಟ್ರು. ಹೈಪೋಟೆನ್ಯೂಸ್ ಅಂದರೆ ಎ ಸಿ. ಸೈನ್ 30 ಡಿಗ್ರಿ ಅಂದರೆ ಸೈನ್ 0 ಡಿಗ್ರಿ 0. ಸೈನ್ 30 ಡಿಗ್ರಿಗೆ ಫಸ್ಟು ಹಾಫ್ ಬರ್ತದೆ. ಹಾಫ್ ಇದು ಹಾಫ್ ಈಕ್ವಲ್ ಟು 5 ಬೈ ಎ ಸಿ. ಎ ಸಿ ಆ ಕಡೆ ಹೋದರೆ ಎ ಸಿ ಈಕ್ವಲ್ ಟು 5 ಟೈಮ್ಸ್ ಆಫ್ 2 ಈ ಕಡೆ ಬಂದರೆ ಮೇಲೆ ಬಂದಿರ್ತದೆ ನ್ಯೂಮರೇಟ್ರಲ್ಲಿ. 5 2 10. ಹಂಗಾಗಿ ಎ ಸಿ ಅಂದರೆ ಎಷ್ಟು? 10 ಯೂನಿಟ್ಸು. ಅಲ್ಲಿಗಿದು 10 ಆಯಿತು. ಇಷ್ಟು ಪೂರ್ತಿ ಇದ್ರ ಬೆಲೆ ಆಯಿತು. ಯಾವುದು? ಎ ಸಿ ಬಿ ಸಿ ಕೇಳಿದ್ರು. ಎ ಸಿ ಬಿ ಸಿ. ಬಿ ಸಿ 5√3, ಎ ಸಿ 10 ಯೂನಿಟು, 10 ಸೆಂಟಿಮೀಟ್ರು. ಇದು 5√3 ಸೆಂಟಿಮೀಟ್ರು. ಬಾಯ್.